ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಿಲಿಯನಿಯರ್ ಕ್ರಿಯೇಷನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಜೀವನದಲ್ಲಿ ಏನೇನು ಅಂದ್ಕೊಂಡಿರ್ತೀವಿ, ನಾನು ಆ ಥರನೇ ಬದುಕಬೇಕು, ಈ ಥರನೇ ಬದುಕಬೇಕು ಅಂತ. ನಾವೇನು ಅಂದ್ಕೊಂಡಿದ್ದೀವೋ ಅದೇ ಥರನೇ ಬದುಕಬೇಕು ಅಂದರೆ ನಾವು ಬಿಸ್ನೆಸ್ ಮಾಡಲೇಬೇಕು. ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬಲ್ಲಿ ಇದ್ಕೊಂಡು ನಾನು ರಿಚ್ ಆಗ್ತೀನಿ, ನನಗೆ ಇಷ್ಟ ಬಂದಂಗೆ ಬದುಕ್ತೀನಿ ಅಂತಂದರೆ ಬದುಕ್ತೀವಿ, ಲಿಮಿಟಲ್ಲಿ ಮಾತ್ರ. ಬಟ್ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿ ಹಣ ಮಾಡಿದ್ರೆ ನಮ್ಮ ಜೀವನ ಲಿಮಿಟೆಡ್ ಎಡಿಷನ್ ಆ ಥರ ಬದಲಾಗ್ತದೆ. ನಾವೆಷ್ಟೋ ಸಲ ಅಂದ್ಕೊಂಡಿರ್ತೀವಿ ಬಿಸ್ನೆಸ್ ಏನಾದರೂ ಮಾಡಬೇಕು, ಬಟ್ ನನ್ನ ಹತ್ರ ಹಣ ಇಲ್ಲ. ಇದು ನಿಮ್ಮೊಬ್ಬರು ಪ್ರಾಬ್ಲಮ್ ಅಲ್ಲ, ಇಂಡಿಯನ್ ಮಿಡಲ್ ಕ್ಲಾಸಲ್ಲಿ 99% ಜನರದು ಇದೇ ಪ್ರಾಬ್ಲಮ್. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಒಳ್ಳೆ ಐಡಿಯಾ ಹುಡುಕಿದ್ದೀನಿ, ಬಟ್ ನನ್ನ ಹತ್ರನೂ ದುಡ್ಡಿಲ್ಲ. ಅಷ್ಟೇ ಅಲ್ಲ, ಬಿಸ್ನೆಸ್ ಪ್ಲಾನು ಸರಿಯಾಗಿಲ್ಲ ಆ್ಯಂಡ್ ಆಲ್ಮೋಸ್ಟ್ 1 ಇಯರಿಂದನೂ ಹುಡುಕ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಸರಿಯಾಗಿ ಒಂದು ಒಳ್ಳೆ ಟೀಮ್ನೇ ಕಟ್ಟೋಕ್ಕಾಗ್ತಾಯಿಲ್ಲ. ಬಟ್ ಆದರೂ ನಾನು ಬಿಡಲ್ಲ. ಯಾಕಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದೇ ಥರ ಬದುಕ್ತೀನಿ. ನಾನು ಹುಟ್ಟಿರೋದೇ ಬಿಂದಾಸ್ ಲೈಫ್ನ ಲೀಡ್ ಮಾಡೋಕ್ಕೆ. ನಾನೊಬ್ಬನೇ ಇಲ್ಲ, ನೀವು ಸಹ ಎಕ್ಸ್ಟ್ರಾರ್ಡಿನರಿ ಲೈಫ್ನ ಬಾಳೋದಕ್ಕೆ ಹುಟ್ಟಿರೋದು. ಎವ್ರಿ ಒನ್ ಡಿಸರ್ವ್ ಟು ಸ್ಟಾರ್ಟ್ ಅ ಬಿಸ್ನೆಸ್. ಆದರೆ ಯಾರಿಗೂ ಸಹ ಬಿಸ್ನೆಸ್ ರೂಟು ಸರಿಯಾಗಿ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ನಾನು ಕಲ್ತ್ಕೊಂಡು ನಿಮಗೂ ಕಲಿಸ್ತೀನಿ ಆ್ಯಂಡ್ ನಿಮ್ಮಿಂದನೂ ನಾನು ಕಲಿತೀನಿ. ಬಿಸ್ನೆಸ್ ಮಾಡೋಕ್ಕೆ ಏನೇನು ಬೇಕು ಎಲ್ಲನೂ ಇನ್ ಡೀಟೇಲಾಗಿ ಕಲಿಯೋಣ. ಕಮಾನ್, ಲೆಟ್ಸ್ ಗೋ. ಭಗವಂತ ಎಲ್ಲರಿಗೂ ಎಲ್ಲನೂ ಕೊಟ್ಟಿರಲ್ಲ, ಏನಾದರೂ ಒಂದು ಕಿತ್ಕೊಂಡಿರ್ತಾನೆ. ಬಟ್ ಭವಿಷ್ಯನ ಬದಲಾಯಿಸ್ಕೊಳ್ಳೋ ತಾಕತ್ತು ಎಲ್ಲರಿಗೂ ಕೊಟ್ಟಿರ್ತಾನೆ. ಓಕೆ, ಹೋಗು ಫಸ್ಟ್ ಕನ್ನಡಿ ಮುಂದೆ ನಿಂತ್ಕೊ. ನಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಟ್ರೂತ್ನೇ ಎಕ್ಸೆಪ್ಟ್ ಮಾಡು. ನಿನ್ನಲ್ಲಿ ಆ ಪಾಸಿಟಿವ್ ಮೈಂಡು ಫಸ್ಟು ಬಂದ್ರೇ ನೀನು ಎಲ್ಲನೂ ಗೆಲ್ಲಕ್ಕಾಗೋದು. ನ್ಯೂನ್ಯತೆನೇ ಅಕ್ಸೆಪ್ಟ್ ಮಾಡಿ ಇಡೀ ಪ್ರಪಂಚದಲ್ಲೇ ಫ್ಯಾನ್ ಕ್ರಿಯೇಟ್ ಮಾಡಿರೋ ಕ್ರಿಶ್ಚಿಯಾನೋ ರೊನಾಲ್ಡೋಗಿಂತ ನಮಗೆ ಇನ್ಸ್ಪಿರೇಷನ್ ಬೇಕಾಗಿಲ್ಲ. ಮೊಹಮ್ಮದ್ ಗಡಾಫಿ ಅವ್ರಿಗಿಂತ ಬಿಸ್ನೆಸ್ ಮ್ಯಾನ್ ಬೇಕಾಗಿಲ್ಲ. ಆ್ಯಂಡ್ ಹೆಲ್ತ್ ಇಶ್ಯೂ ಇದ್ದರೂ ಇಡೀ ಪ್ರಪಂಚಕ್ಕೆ ತಾಕತ್ತು ತೋರಿಸಿರೋ ಹಿಟ್ಲರ್ಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಪಿರೇಷನ್ ಪರ್ಸನ್ ಯಾರೂ ಇಲ್ಲ. ಕಮ್ಯುನಿಕೇಷನ್ ಇಲ್ವಾ, ಕಲ್ತ್ಕೊ. ಜನರ ಜೊತೆ ಇರೋಕ್ಕೆ ಭಯನಾ, ಅದೊಂದು ಮ್ಯಾಟ್ರೇ ಅಲ್ಲ, ಒದ್ದು ಓಡಿಸ್ತಾ ಇರು. ನಾಚಿಕೆನಾ, ಅಯ್ಯ ನಿನ್ನ ಅಷ್ಟೇ ಬಿಸಾಕ್ತಾ ಇರಬೇಕು. ಜೀವನದಲ್ಲಿ ಬೆಳವಣಿಗೆ ಮನಸ್ಥಿತಿ ಬೆಳೆಸ್ಕೊಂಡಿಲ್ಲ ಅಂದರೆ ಇನ್ನು ನಿನ್ನ ಜೀವನದಲ್ಲಿ ಏನಕ್ಕೆ ದಬ್ಬಕ್ಕಾಗಲ್ಲ ಅಂತಲೇ ಅರ್ಥ. ನಿನಗೆ ಎಷ್ಟೇ ವಯಸ್ಸಾಗಿರಲಿ, ನೀವು ಮಾಡೋ ಕೆಲಸ ಎಂಥದೇ ಆಗಿರಲಿ, ಅಲ್ಲಿಂದಲೇ ಬೆಳಿತೀನಿ ಅನ್ನೋ ಮನಸ್ಥಿತಿ ಇರಬೇಕು. ನಾನು ಮಾಡ್ತಾ ಇರೋದೇ ಸಾಕು, ನನಗಿಷ್ಟೇ ಸಾಕು, ಇದೇ ನನ್ನ ನೆಮ್ಮದಿ ಜೀವನ, ಇದೇ ಹ್ಯಾಪಿ ಲೈಫ್ ಅಂತ ನೀವು ಅನ್ಕೋತಾ ಇದ್ದೀರಿ ಅಂದರೆ ಅದು ಹ್ಯಾಪಿ ಲೈಫ್ ಅಲ್ಲ. ನಿಮ್ಮ ಬುದ್ಧಿಗೆ ನೀನು ಕೊಡ್ತಾ ಇರೋ ಕಾರಣ, ಎಸ್ಕೇಪ್ ರೀಸನ್. ನಿನ್ನ ಬಾಯಿಯಿಂದ ಈ ಮಾತು ಬತ್ತು ಅಂದರೆ ನೀವು ತಿಳ್ಕೊಬಿಡಿ, ಜೀವನದಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತಲೇ ಅಷ್ಟೇ. ಹಾಗಂತ ಬೇರೆಯವ್ರು ನೋಡಿ ಕಂಪೇರ್ನೂ ಮಾಡ್ಕೋಬೇಡಿ, ಜೊತೆಗೆ ನಿನ್ನ ಛಲನೂ ಬಿಡಬೇಡಿ. ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಬೆಳವಣಿಗೆ ಮನಸ್ಥಿತಿ ಬೆಳೆಸ್ಕೊಳ್ಳಿ. ಆರಂಭದಲ್ಲಿ ಅಯ್ಯೋ ಇದು ಬೇಡವೇ ಬೇಡ ಅನ್ನಿಸ್ತದೆ, ಬಟ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕಲಿತಾನೇ ಹೋಗಿ. ಅದೇ ನಿನ್ನ ಒಂದಲ್ಲ ಒಂದಿನ ಜಗತ್ತಿನ ಅತ್ಯಂತ ಉತ್ತುಂಗದ ಸ್ಥಿತಿಯಲ್ಲಿ ನಿಲ್ಲಿಸ್ತದೆ. ಇದೇ ನಿನ್ನ ಜೀವನವನ್ನು ಬದಲಾಯಿಸುವಂಥ ಅತ್ಯುತ್ತಮ ಮಿತ್ರ. ನಿನ್ನ ಬಗ್ಗೆ ನೀನು ಎಷ್ಟು ಪ್ರಶ್ನೆ ಕೇಳ್ಕೊತೀಯೋ, ಎಷ್ಟು ಸಮಂಜಸ ಉತ್ತರ ಕಂಡ್ಕೋತೀಯೋ, ಅಷ್ಟು ನಿನಗೆ ಪಾಸಿಟಿವ್ ಪ್ಲಸ್. ನಮ್ಮ ಬಗ್ಗೆ ನಾವೇ ಪ್ರಶ್ನೆ ಕೇಳ್ಕೊತಾ ಉತ್ತರ ಕೊಡ್ತಾ ಹೋದಷ್ಟು ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಿಲ್ಲದೇ ನಾವು ಬೆಳೀತಾ ಇರ್ತೀವಿ. ಇದರಿಂದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂದರೆ ಬೇರೆಯವ್ರಿಗೆ ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆಯೂ ಬರೋಲ್ಲ, ಅಗತ್ಯತೆಯೂ ಇರೋಲ್ಲ. ನೆಗೆಟಿವ್ ಥಾಟು ಎಷ್ಟೇ ಬರಲಿ, ಜನ ನೆಗೆಟಿವ್ ಥಾಟ್ನ ನಿನ್ನ ಮೈಂಡೊಳಗೆ ಎಷ್ಟೇ ತುರುಕಲಿ, ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡು. ಇದರಿಂದ ನಿನಗೆ ಗೊತ್ತಿಲ್ಲದೆ ನೀನು ಆಟೋಮೆಟಿಕ್ಕಾಗಿ ಎಲ್ಲರಿಗಿಂತನೂ ಮೊದಲಿರ್ತೀಯ. ಕೆಲವ್ರು ಇರ್ತಾರೆ, ಎಷ್ಟು ಒಳ್ಳೆಯವರಾಗಿರ್ತಾರೆ ಅಂದರೆ ಬೇರೆಯವರಿಂದ ಅವ್ರಿಗೆ ಎಷ್ಟೇ ಅವಮಾನ ಆಗಲಿ ಸಹಿಸ್ಕೋತಾರೆ. ಬಟ್ ಅವರಿಂದ ಬೇರೆಯವ್ರಿಗೆ ಏನಾದರೂ ಬೇಜಾರಾದರೆ ಸ್ವತಃ ಅವ್ರ ಮನಸ್ಸಿಗೆ ಅವರೇ ನೋವು ಮಾಡ್ಕೋತಾರೆ. ಪ್ರಪಂಚ ಅಂತ ಅವ್ರನ್ನ ತಿಳ್ಕೊಳ್ಳೋದು ಬೇರೆಯವ್ರನ್ನ ಮೆಚ್ಚಿಸ್ತಾ ಇದ್ದಾನೆ ಅಂತ. ಆ ಥರ ತಿಳ್ಕೊಳ್ಳೋರು ಯಾರು ಗೊತ್ತಾ, ಸ್ವತಃ ಜನರನ್ನು ಮೆಚ್ಚಿಸೋ ಕೆಲಸ ಮಾಡೋರು. ನೀವು ಬೇರೆಯವ್ರನ್ನ ಮೆಚ್ಚಿಸ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದೀರಿ, ಸಹಾಯ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ನೀವು ಯಾರನ್ನ ಮೆಚ್ಚಿಸ್ಬೇಕು ಅಂದ್ಕೊಂಡಿರ್ತಾರೋ ಅವ್ರ ಕಣ್ಣಲ್ಲಿ ಕಾಣುವಷ್ಟು ಚೀಪು ಇನ್ಯಾವನ ಕಣ್ಣಲ್ಲೂ ಕಾಣಲ್ಲ. ನನ್ನ ಪ್ರಕಾರ ನಾವು ಜೀವನದ ಅತ್ಯಂತ ಕ್ರೂರ ನಿಕೃಷ್ಟ ಅಂದರೆ ಬೇರೆಯವ್ರ ಕಣ್ಣಲ್ಲಿ ಹೀರೋಗಕ್ಕೆ ಹೋಗೋದು. ನಿನಗೆ ನೀನು ಗ್ರೇಟ್ ಆಗಿದ್ರೆ ಸಾಕು, ನಿನಗೆ ನೀನು ಹಂಬಲ್ಲು ಆನೆಸ್ಟ್ ಆಗಿದ್ರೆ ಸಾಕು, ಬೇರೆಯವ್ರನ್ನೆಲ್ಲ ಬಿಸಾಕ್ತಾ ಇರಬೇಕು. ನೀವು ಕ್ರಿಶ್ಚಿಯಾನೋ ರೊನಾಲ್ಡೋರ ಇಂಟರ್ವ್ಯೂಗಳನ್ನ ನೋಡಿದ್ರೆ ಸರಿಯಾಗಿ ಗೊತ್ತಾಗುತ್ತೆ. ಅವ್ರನ್ನ ಯಾವುದೇ ಇಂಟರ್ವ್ಯೂಯಲ್ಲಿ ನಿಮ್ಮ ಪ್ರಕಾರ ಯಾರು ಶ್ರೇಷ್ಠ ಫುಟ್ಬಾಲ್ ಆಟಗಾರ ಅಂದರೆ ಅವ್ರ ಹೆಸರು ಬಿಟ್ಟು ಬೇರೆಯವ್ರು ಯಾರ ಹೆಸರು ಹೇಳೋದೇ ಇಲ್ಲ.
ಶಾರುಖ್ ಖಾನ್ ಅವ್ರ ಸಿನಿಮಾಗಳು ಎಷ್ಟೇ ಸೋತರು ಅವ್ರನ್ನ ಕೇಳಿದ್ರು ನಿಮಗಿಂತ ಸೂಪರ್ ಸ್ಟಾರ್ ಯಾರು ಅಂತಂದರೆ ಅವ್ರು ಹೇಳೋದು ಒಂದೇ, ಐ ಆಮ್ ದ ಲಾಸ್ಟ್ ಸೂಪರ್ ಸ್ಟಾರ್ ಅಂತ. ಆ ಮಾತು ಸುಮ್ಮನೆ ಬರೋಲ್ಲ, ಅದು ಅವರ ಮೈಂಡ್ ಸೆಟ್ಟಿಂದ, ಅವರ ಶ್ರೇಷ್ಠತೆಯಿಂದ, ಅವರ ಆತ್ಮದಿಂದ ಬಂದಿರ್ತದೆ. ಯಾಕೆ ಅಂದರೆ ನಾನು 100 ಸಲ ಸೋತರು 101ನೇ ಸಲ ಗೆಲ್ತೀನಿ ಅನ್ನೋ ಹಠ, ಛಲ, ನಂಬಿಕೆ. ಅವ್ರು ಯಾವಾಗಲೂ ಅವರ ವಿಚಾರಗಳಿಗೆ ಶ್ರೇಷ್ಠರಾಗಿರ್ತಾರೆ. ಕೊಹ್ಲಿಯವರು ಇಂಡಿಯಾದಲ್ಲಿ ಚಿಕ್ಕ ಮಕ್ಕಳು ಕೇಳಿದ್ರು ಹೇಳ್ತಾರೆ, ಅವರು ದೊಡ್ಡ ಘಟನೆಗಳನ್ನ ಹಿಂದಿಕ್ಕಿ ಹೆಂಗೆ ನಂಬರ್ 1 ಆದರು. ಅವ್ರಿಗೇನು ಸೂಪರ್ ಪವರ್ ಇಲ್ಲ, ಬಟ್ ಸೂಪರ್ ಮೈಂಡ್ ಸೆಟ್ ಇತ್ತು. ಅವರ ವಿಚಾರಗಳಿಗೆ, ಥಿಂಕ್ಗಳಿಗೆ, ಕಲ್ಪನೆಗಳಿಗೆ ಬದ್ಧರಾಗಿರು. ದಟ್ ಈಸ್ ದ ರೀಸನ್ ಹಿ ಈಸ್ ದ ಕಿಂಗ್. ಹೆಂಗೆ ಸಾರ್ವಜನಿಕವಾಗಿ ಇಮೇಜ್ ಹೆಚ್ಚಿಸೋದು? ಜಸ್ಟ್ ಈಸಿ ಥಿಂಗ್. ಆದಷ್ಟು ಕೂಲಾಗಿರಿ, ಕಡಿಮೆ ಮಾತಾಡಿ, ಪಾಸಿಟಿವ್ ಆಗಿ ಮಾತಾಡಿ. ಬೇರೆಯವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ. ಬೇರೆಯವ್ರ ಬಗ್ಗೆ ನೀನು ಯಾವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯೋ ಅಲ್ಲಿಂದನೇ ನಿನ್ನ ಇಮೇಜು ಚಿಕ್ಕದಾಗಿ ಇಳಿತಾ ಬರ್ತದೆ. ನಿನ್ನ ಕ್ಲೋಸೆಸ್ಟ್ ಫ್ರೆಂಡ್ ಜೊತೆ ಬಿಟ್ಟರೆ ಇನ್ಯಾರ ಜೊತೆ ನಿಮ್ಮ ಪ್ರಾಬ್ಲಮ್ಗಳನ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ವಿಷಯದ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ, ಬಟ್ ಎಲ್ಲನೂ ತೋರಿಸ್ಕೋಕೆ ಹೋಗಬೇಡಿ. ಎಂಥ ಸಂದರ್ಭನೇ ಇರಲಿ, ಒಬ್ಬರೇ ಇರಿ ಆ್ಯಂಡ್ ಆನೆಸ್ಟ್ ಆಗಿ. ಆ್ಯಂಡ್ ಲುಕ್ಕಿಂಗ್ ಮ್ಯಾಟರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾವಾಗಲೂ ಒಳ್ಳೆ ಬಟ್ಟೆ ಹಾಕಿ, ಹಳೆ ಬಟ್ಟೆ ಇದ್ರೂ ಪರವಾಗಿಲ್ಲ, ಬಟ್ ಲುಕ್ ವೆಲ್ ಅಷ್ಟೇ. ನೀನು ನಿನ್ನ ಎಷ್ಟು ಪ್ರೀತಿಸ್ಕೊತಾ ಹೋಗ್ತೀಯೋ ನಿನ್ನ ಇಮೇಜು ಅಷ್ಟೇ ಆಟೋಮೆಟಿಕ್ಕಾಗಲಿ ಅಷ್ಟೇ ಬೆಳೀತದೆ. ಇದಿಷ್ಟು ಗುಣನ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನಿನ್ನ ಮೈಂಡ್ ಸೆಟ್ ಆಟೋಮೆಟಿಕ್ಕಾಗಲಿ ಸ್ಟ್ರಾಂಗ್ ಆಗ್ತದೆ. ನೆನಪಲ್ಲಿ ಇಟ್ಕೊಳ್ಳಿ, ಮೈಂಡ್ ಸೆಟ್ ಇಸ್ ದ ಓನ್ಲಿ ಥಿಂಗ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ನೆಕ್ಸ್ಟು ಒಂದೇ ಕೆಲಸನ ಅಂದರೆ ಡೀಪ್ ವರ್ಕ್ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.